ಆತ್ಮೀಯ ಶಿಕ್ಷಕರೇ, ಪಾಲಕರೇ ಹಾಗೂ ವಿದ್ಯಾರ್ಥಿಗಳೇ, ಶಿಕ್ಷಕರ ಸ್ನೇಹ ಬಳಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಕ್ರೈಸ್ 2025ನೇ ಸಾಲಿನ ಅಡ್ಮಿಷನ್ ಬಗ್ಗೆ ತಿಳಿದುಕೊಳ್ಳೋಣ. ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಏಕಲವ್ಯ, ಅಟಲ್ ಬಿಹಾರಿ ವಾಜಪೇಯಿ, ನಾರಾಯಣ ಗುರು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇತ್ಯಾದಿ ಹೆಸರಿನಿಂದ ಈ ವಸತಿ ಶಿಕ್ಷಣ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇರ್ತವೆ. ಈ ಎಲ್ಲ ವಸತಿ ಶಾಲೆಗಳಲ್ಲಿ 6ನೇ ತರಗತಿಯ ಪ್ರವೇಶಕ್ಕಾಗಿ ಈ ವರ್ಷ 5ನೇ ತರಗತಿ ಓದುತ್ತಿರುವಂಥ ಮಕ್ಕಳು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅರ್ಹರಾಗಿರುತ್ತಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಈ ಒಂದು ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಇಲ್ಲಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ತಾವು ತಮ್ಮ ಸಮೀಪದ ಯಾವುದಾದ್ರೂ ಒಂದು ವಸತಿ ಶಾಲೆಗೆ ಹೋಗಿ ಅಲ್ಲಿ ಅರ್ಜಿ ಫಾರ್ಮನ್ನು ಪಡೆದುಕೊಂಡು ಫಿಲಪ್ ಮಾಡಿ ಮತ್ತೆ ಅದೇ ಶಾಲೆಗೆ ಮರಳಿ ಕೊಡಬೇಕು. ಅವರು ಆನ್ಲೈನ್ನಲ್ಲಿ ಅರ್ಜಿಯನ್ನು ತುಂಬಿ ನಿಮಗೆ ಸ್ವೀಕೃತಿಯನ್ನು ನೀಡ್ತಾರೆ. ಇನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದಂತಹ ವೇಳಾಪಟ್ಟಿಯನ್ನು ಗಮನಿಸುವುದಾದರೆ ಇದೇ ಜನವರಿ 2025ರ 11ನೇ ತಾರೀಕಿನಿಂದ 25ನೇ ತಾರೀಕುವರೆಗೆ ಅವಕಾಶವನ್ನು ನೀಡಿರ್ತಾರೆ. ಕೊನೆಯ ದಿನಾಂಕದವರೆಗೆ ಕಾಯದೆ ತಾವೆಲ್ಲರೂ ಬೇಗನೆ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಏನೆಲ್ಲ ದಾಖಲೆಗಳು ಬೇಕನ್ನೋದನ್ನು ಒಂದು ಸರ್ತಿ ಗಮನಿಸೋಣ. ಮೊದಲನೇದಾಗಿ SATS ಸಂಖ್ಯೆ, ಇದು ತಮ್ಮ ಮಗು ಕಲಿತಕ್ಕಂಥ ಶಾಲೆಯಲ್ಲಿ ದೊರೆಯುತ್ತೆ. ಎರಡನೇದಾಗಿ ಆಧಾರ್ ಕಾರ್ಡ್, ವಿದ್ಯಾರ್ಥಿಯ ಇತ್ತೀಚಿನ ಒಂದು ಫೋಟೋ, ಚಾಲ್ತಿಯಲ್ಲಿರ್ತಕ್ಕಂಥ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳು ಬೇಕಾಗುತ್ತವೆ. ಇಲ್ಲಿ ಇನ್ನೊಂದು ಮುಖ್ಯವಾದಂತಹ ವಿಚಾರ, ತಮ್ಮ ಮಗುವಿನ SATSನಲ್ಲಿ ಆತನ ಹೆಸರಿನಲ್ಲಿ ಯಾವುದಾದ್ರೂ ಸ್ಪೆಲ್ಲಿಂಗ್ಗಳ ಮಿಸ್ಟೇಕ್ ಇದ್ದರೆ, ಜನ್ಮ ದಿನಾಂಕ ಅದು ತಪ್ಪಾಗಿದ್ದರೆ ಮೊದಲೇ ಅದನ್ನು ತಾವು ತಮ್ಮ ಮಗು ಕಲಿತಕ್ಕಂತಹ ಶಾಲೆಯ ಮುಖ್ಯೋಪಾಧ್ಯಾಯರನ್ನು ಸಂಪರ್ಕಿಸಿ ತಿದ್ದುಪಡಿ ಮಾಡಿಕೊಳ್ಬೇಕು. ಆ ನಂತರನೇ ಒಂದು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು. ಇನ್ನು ಆದಾಯ ಪ್ರಮಾಣ ಪತ್ರಕ್ಕೆ ಇಲ್ಲಿ ಮಿತಿ ಇರುತ್ತೆ. ಹಿಂದುಳಿದ ವರ್ಗದ 2A, 2B, 3A, 3B ಅಭ್ಯರ್ಥಿಗಳು ವಾರ್ಷಿಕ ಆದಾಯ 1 ಲಕ್ಷ ರೂಪಾಯಿ ಮಿತಿಯೊಳಗಿರಬೇಕು. ಪ್ರವರ್ಗ 1ರ ಅಭ್ಯರ್ಥಿಗಳ ವಾರ್ಷಿಕ ಆದಾಯ 2,50,000 ಒಳಗಿರಬೇಕು. ಅದೇ ರೀತಿ SC ಮತ್ತು ST ಅಭ್ಯರ್ಥಿಗಳಿಗೆ ಆದಾಯ ಮಿತಿ 2,50,000 ರೂಪಾಯಿಗಳಿರುತ್ತೆ. ಇದಲ್ಲದೆ ಹಲವಾರು ವಿಶೇಷ ವರ್ಗದ ಮಕ್ಕಳಿಗೆ ಇಲ್ಲಿ ಮೀಸಲಾತಿಯನ್ನು ಕಲ್ಪಿಸಿರ್ತಾರೆ. ಅಲೆಮಾರಿ ಮಕ್ಕಳು, ಆಶ್ರಮ ಶಾಲೆಯ ಮಕ್ಕಳು, ದಿವ್ಯಾಂಗ ಮಕ್ಕಳು, ಮಾಜಿ ಸೈನಿಕರ ಮಕ್ಕಳು, ಈ ರೀತಿ ಈ ಎಲ್ಲ ವರ್ಗದ ಮಕ್ಕಳು ಸಹ ಮುಂಚಿತವಾಗಿಯೇ ತಮ್ಮ ಒಂದು ಪ್ರಮಾಣ ಪತ್ರವನ್ನು ಪಡೆದಿಟ್ಕೊಳ್ಬೇಕಾಗತ್ತೆ. ತಾವು ಅರ್ಜಿ ಸಲ್ಲಿಸಿದಂತಹ ವಸತಿ ಶಾಲೆಯಲ್ಲಿಯೇ ಫೆಬ್ರವರಿ 6ರ ನಂತರ ತಮಗೆ ಹಾಲ್ ಟಿಕೆಟನ್ನು ನೀಡ್ತಾರೆ. ಆನಂತರ ಪರೀಕ್ಷೆಯನ್ನು 15/2/2025 ಶನಿವಾರದಂದು ಮಧ್ಯಾಹ್ನ 2:30ರಿಂದ 4:30ರವರೆಗೆ 2 ಗಂಟೆಗಳ ಕಾಲ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಇಲ್ಲಿ ಒಟ್ಟು 100 ಪ್ರಶ್ನೆಗಳಿರುತ್ತವೆ. ಅದಕ್ಕೆ 100 ಅಂಕವನ್ನು ನಿಗದಿಪಡಿಸಿರ್ತಾರೆ. ತಾವೆಲ್ಲರೂ ನಿಗದಿತ ಸಮಯದೊಳಗೆ ಅರ್ಜಿಯನ್ನು ಸಲ್ಲಿಸಿ. ಈ ಒಂದು ವಿಡಿಯೋ ತಮಗೆಲ್ಲರಿಗೂ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು.